ಮಳೆಗಾಲ ಶುರುವಾಗಿತ್ತು. ಅರಣ್ಯ ಹಸಿರಾಗಿ ಬೆಳೆದಿತ್ತು. ಎಡೆಮನೆ ಕೋಣೆಯ ದೊಡ್ಡ ಆಲದ ಮರದಲ್ಲಿ ಮೈನಾ ಹಕ್ಕಿ ಒಂದು ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು. ಆಕೆಯ ಬಳಿ 2 ಪುಟ್ಟ ಕಂದಮ್ಮಗಳಿದ್ವು. ಅವುಗಳಲ್ಲಿ ಹೆಣ್ಣು ಹಕ್ಕಿ ಪಿಂಕಿ ಕುತೂಹಲದಿಂದ ಕೂಡಿದ ಹಕ್ಕಿಯಾಗಿತ್ತು. ಒಂದಿನ ತೀವ್ರ ಗಾಳಿಯ ಮಳೆಯಾಗಿತ್ತು. ಗಾಳಿಯಿಂದ ಗೂಡು ತೀವ್ರವಾಗಿ ಎದ್ದು ಕೆಳಗೆ ಬಿದ್ದು ಹೋಯಿತು. ಪಿಂಕಿ ಮರದಿಂದ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಪಿಂಕಿ ಹಕ್ಕಿಗೆ ಗಾಬರಿಯಾಗಿ ಹೋಗತೊಡಗಿತು. ಅಮ್ಮ ಎಲ್ಲೂ ಕಾಣ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಮಣ್ಣಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮುನಿಯಪ್ಪ ಎಂಬ ಒಬ್ಬ ಹಿರಿಯ ರೈತ ಪಿಂಕಿಯ ಧ್ವನಿಯನ್ನು ಕೇಳ್ತಾನೆ. ಅವನು ಆ ಪಿಂಕಿ ಹಕ್ಕಿ ಇದ್ದಲ್ಲಿಗೆ ಬಂದು ಅದನ್ನು ಮನೆಗೆ ಹಿಡಿದುಕೊಂಡು ಹೋಗ್ತಾನೆ. ಮುನಿಯಪ್ಪ ಎಷ್ಟೋ ಪ್ರೀತಿ ಬೆಚ್ಚನೆ ಹಿತಕರ ಆಹಾರ ಕೊಟ್ಟರು ಪಿಂಕಿಗೆ ಅಮ್ಮನ ನೆನಪಾಗ್ತಾ ಇತ್ತು. ಇನ್ನು ಇಲ್ಲಿ ಅಮ್ಮ ಮೈನಾ ತನ್ನ ಕಂದಮ್ಮನಿಗಾಗಿ ಕಾಯ್ತಾ ಮರದ ಮೇಲೆ ಕೂತಿರ್ತಾಳೆ. ಅವಳು ದಿನವೂ ಹಾರ್ತಾ ಹಾರ್ತಾ ಪಿಂಕಿ ಎಲ್ಲಿದೀಯಾ ಅಂತ ಹುಡುಕ್ತಾ ಇದ್ಲು. ಒಂದಿನ ಮೈನಾ ಹಕ್ಕಿಯ ನೆರೆಯ ಹಕ್ಕಿ ಕಾಗೆ ಪಿಂಕಿ ರೈತನ ಹತ್ತಿರ ಇರೋದನ್ನು ನೋಡ್ತಾಳೆ. ಅವಳು ಕೂಡಲೇ ಮೈನಾ ಹಕ್ಕಿಗೆ ಸುದ್ದಿಯನ್ನು ಮುಟ್ಟಿಸ್ತಾಳೆ. ಮೈನಾ ಹಕ್ಕಿ ಹಾರಿಕೊಂಡು ಬಂದು ಮುನಿಯಪ್ಪನ ಹತ್ರ ಬರ್ತಾಳೆ. ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಮುನಿಯಪ್ಪ ನಗ್ತಾ ಮೈನಾ ಹಕ್ಕಿಗೆ ಹೇಳ್ತಾರೆ, ನೀನು ಮರದಲ್ಲಿ ಮನೆ ಮಾಡಿದ್ದೆ, ಆದರೆ ನೆಲೆ ಮಣ್ಣು ಕೂಡ ನಿನ್ನ ಮಗುವನ್ನು ರಕ್ಷಿಸಿದೆ. ಮನುಷ್ಯರು ಸಹಜವಾಗಿ ಸಹಾಯ ಮಾಡುವ ಪ್ರಾಣಿ. ನಮಗೂ ನೀರಿಗೂ ಗಾಳಿಗೂ ಹಕ್ಕಿಗೂ ಮಣ್ಣಿಗೂ ಸಂಬಂಧ ಇದೆ. ಆದಾಗ ತೀವ್ರವಾಗಿ ಮಳೆ ಸುರಿಯಿತು. ಆದರೆ ಈ ಬಾರಿ ಎಲ್ಲರೂ ಒಂದಾಗಿ ಮರ ಮನುಷ್ಯ ಹಕ್ಕಿಗಳು ಎಲ್ಲರೂ ಶಾಂತವಾಗಿ ಬಾಳ್ತಾ ಇದ್ರು. ಈ ಕಥೆಯ ನೀತಿ ಸಹಾಯ ಮಾಡುವುದು ಪ್ರೀತಿಯ ಲೆಕ್ಕವಲ್ಲ. ಪ್ರಕೃತಿ ಎಂಬ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಒಂದಾಗಿ ಬದುಕಬಲ್ಲೆವು. ನಾವೆಲ್ಲರೂ ಸಹಾಯ ಮಾಡುವ ಮೂಲಕ ಜೀವನವನ್ನು ಉತ್ತಮಗೊಳಿಸಬಹುದು.